ರಾಜ್ಯದಲ್ಲಿ 2 ಕ್ಷೇತ್ರದ ಬೈ ಎಲೆಕ್ಷನ್ಗೆ ಕಾಂಗ್ರೆಸ್ನಿಂದ ಟಿಕೆಟ್ ಫೈನಲ್ ಆಗಿಬಿಟ್ಟಿದೆ. ಈಗಾಗಲೇ ಕಾಂಗ್ರೆಸ್ ಆ ಹೆಸರನ್ನ ಅನೌನ್ಸ್ ಮಾಡಿದೆ. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್, ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಇರೋದು. ಬಿಜೆಪಿ ಈಗಾಗಲೇ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿದೆಯಲ್ಲ, ಈಗ ಕಾಂಗ್ರೆಸ್ನವರ ಸರದಿ. ದಾವಣಗೆರೆ ದಕ್ಷಿಣದಿಂದ ಸಮರ್ಥ್ಗೆ ಟಿಕೆಟ್ ಘೋಷಣೆಯಾಗಿದೆ. ಇತ್ತ ಬಾಗಲಕೋಟೆಯಿಂದ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಟ್ಟಿರೋದು ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್. ನಾಳೆ ನಾಮಿನೇಷನ್ ಸಲ್ಲಿಸಲಿದ್ದಾರೆ ಅಭ್ಯರ್ಥಿಗಳು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈಗಾಗಲೇ ಸಮರ್ಥ್ ಒಂದು ಶುಭ ಗಳಿಗೆಯನ್ನು ನೋಡಿ ನಾಮಪತ್ರ ಸಲ್ಲಿಕೆ ಮಾಡಾಗಿದೆ. ಅಧಿಕೃತವಾಗಿ ನಾಳೆ ಆಗುತ್ತೆ. ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಶಾಕ್ ಎದುರಾಗಿರೋದು. ಜಮೀರ್ ಅಹಮದ್ ಖಾನ್ ಸತತವಾಗಿ ಪ್ರಯತ್ನ ಪಟ್ಟರು. ಜಮೀರ್ ರಣತಂತ್ರಕ್ಕೆ ಮಣೆ ಹಾಕಿಲ್ಲ ಕಾಂಗ್ರೆಸ್ನ ಹೈಕಮಾಂಡ್. ಸಮಾಧಾನದ ಸೂತ್ರದಡಿಯಲ್ಲಿ ಸಮರ್ಥ್ಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಮುಸ್ಲಿಮರ ವೋಟ್ ಛಿದ್ರವಾಗೋ ಭಯ ಒಂದ್ ಕಡೆ, ಹಾಗಾಗಿ ಸಮಾಧಾನದ ದಾರಿಯನ್ನ ಹಿಡಿದಿದ್ದಾರೆ. ಇತ್ತ ಬಾಗಲಕೋಟೆಯಲ್ಲಿ ನೋಡ್ತಾ ಹೋಗೋದಾದ್ರೆ HY ಮೇಟಿಯಿಂದ ತೆರವಾಗಿರುವಂತಹ ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ಗೆ ಮೇಟಿಯ ಮಕ್ಕಳೇ 4 ಜನರು ಕೂಡ ತಿಕ್ಕಾಟವನ್ನ ಮಾಡ್ಕೊಳ್ತಾ ಇದ್ರು. ಅದರಲ್ಲಿ ಈಗ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ನೋಡ್ತಾ ಹೋಗಬಹುದು, 2 ಬೈ ಎಲೆಕ್ಷನ್ ಕ್ಷೇತ್ರಕ್ಕೂ ಕೂಡ ಟಿಕೆಟ್ ಅನೌನ್ಸ್ ಆಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳ್ಕೊಂಡು ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಒಂದಷ್ಟು ಆಸೆಯನ್ನ ಹೊಂದಿದ್ರು. ನನ್ನ ಡ್ಯೂರೇಷನ್ ಆದ ಮೇಲೆ ನೆಕ್ಸ್ಟ್ ಅಲ್ಪಸಂಖ್ಯಾತರಿಗೆ ಈ ಕ್ಷೇತ್ರವನ್ನು ಬಿಟ್ಕೊಡ್ಬೇಕು ಅಂತ ಕೂಡ ಹೇಳಿದ್ರು. ಜಮೀರ್ ಅಹಮದ್ ಕೂಡ ಸತತವಾಗಿ ಪ್ರಯತ್ನ ಪಟ್ಟರು. ಹೈಕಮಾಂಡ್ ಅವ್ರ ಜೊತೆ ಲಾಭಿಯನ್ನ ಮಾಡಿದ್ರು. ಅಲ್ಪಸಂಖ್ಯಾತರಿಗೆ ಈ ಕ್ಷೇತ್ರವನ್ನ ಬಿಟ್ಕೊಡಿ, ಈ ಬಾರಿಯಾದ್ರೂ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡಿ ಅಂತ ಹೇಳಿದ್ರು. ಜಬ್ಬಾರ್ ಕೂಡ ಆಕಾಂಕ್ಷಿ ಇದ್ರು, ನಾವು ಎಲೆಕ್ಷನ್ಗೆ ನಿಲ್ತೀವಿ ಅಂತ ಹೇಳಿದ್ರು. ಬಟ್ ಇಲ್ಲಿ SS ಮಲ್ಲಿಕಾರ್ಜುನ್ ಮತ್ತೆ ಪ್ರಭಾ ಮಲ್ಲಿಕಾರ್ಜುನ್ ಇಬ್ರೂ ಸೇರ್ಕೊಂಡು ಮಗ ಸಮರ್ಥ ಕೈಯಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಜ್ಯೋತಿಷಿಗಳು ಹೇಳಿದ ಪ್ರಕಾರ ಒಂದು ಶುಭ ಮುಹೂರ್ತದಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. BU ಫಾರ್ಮ್ ಕಾಂಗ್ರೆಸ್ ಕೊಡುತ್ತೆ ಅನ್ನುವಂಥ ಧೈರ್ಯ ನಮಗಿದೆ. ಆ ನಿಟ್ಟಿನಲ್ಲಿ ಸದ್ಯಕ್ಕೆ ಒಂದು ಶುಭ ಗಳಿಗೆಯಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದ್ದೀವಿ, ನಾವು ನಮಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥ ಆಕಾಂಕ್ಷೆ ನಮಗಿದೆ ಅಂತ ಹೇಳ್ಕೊಂಡು ನಮ್ಮ ಹೈಕಮಾಂಡ್ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಶ್ರಮಿಸಿದಂಥ ಎಲ್ಲ ವರ್ಗದವರು ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಎಲ್ಲರೂ ಸೇರಿ ಇವತ್ತು ಏನು ಅಲ್ಪಸಂಖ್ಯಾತರಾಗಿರ್ಬೋದು ಎಲ್ಲ ಸಮಾಜದವರು ಒಟ್ಟುಗೂಡಿ ಈ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ನಾವು ಗೆಲ್ಲಿಸಬೇಕಿದೆ. 2 ಕಡೆಗೂ ಆ ಒಂದು ಕೆಲಸವನ್ನ ನಾವು ಮಾಡ್ತೀವಿ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ನಿರೀಕ್ಷೆ ಇತ್ತ ಸರ್ ತಮ್ಮ ಪುತ್ರನಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು? ಹೈಕಮಾಂಡ್ ಯಾರನ್ನೂ ಕೈ ಬಿಡಲ್ಲ. ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಯಾವಾಗಲೂ ಯಾರು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ, ಯಾರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ, ಆ ನಿಯತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿದೆ. ಆ ಒಂದು ಇದರಿಂದ ನಮಗೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡ್ ನಮಗೆ ಟಿಕೆಟ್ ಅನ್ನು ಒದಗಿಸಿಕೊಟ್ಟಿದೆ. ಅದನ್ನ ನಾನು ಹೈಕಮಾಂಡ್ಗೆ ಹೆಸರನ್ನು ತರ್ತೀನಿ. ಈ ಅಲ್ಪಸಂಖ್ಯಾತರನ್ನು ಯಾವ ರೀತಿಯಾಗಿ ಮನವೊಲಿಸ್ತೀರಿ ಸರ್? ಯಾಕಂದ್ರೆ ಅಲ್ಲಿ ಪ್ರಾಬಲ್ಯ ಸಾಧಿಸಿದ್ದಾರೆ, ಸುಮಾರು 65,000 ಮತದಾರರು ಇದ್ದಾರೆ. ಎಲ್ಲ ನಾವು ಅಣ್ತಂಬದಂತ ಇದ್ದೀವಿ. ಯಾರು ಸಣ್ಣ ಪುಟ್ಟ ಕಿಡಿಗೇಡಿಗಳು ಅವರು ಏನಾದರೂ ಮಾಡಿರ್ಬೋದು, ಆದರೆ ಈಗ ಎಲ್ಲರನ್ನೂ ನಾವು ಒಟ್ಟುಗೂಡಿ ಎಲ್ಲ ಅಲ್ಪಸಂಖ್ಯಾತರು ಯಾರೂ ವಿರೋಧ ಇಲ್ಲ. ಎಲ್ಲ ಅಲ್ಪಸಂಖ್ಯಾತರಾಗಿರ್ಬೋದು, ನಮ್ಮ SC STಗಳು ಆಗಿರ್ಬೋದು ಮತ್ತು ಎಲ್ಲ ಸಮಾಜದವರು ಬಾಂಧವ್ಯ ಚೆನ್ನಾಗಿದೆ. ಮುಂಚಿನಿಂದ 40 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಎಲ್ಲರೂ ಅಣ್ತಂಬದಂತ ಇದ್ದೀವಿ. ಅದೇ ರೀತಿ ನಾವು ದಾವಣಗೆರೆಯಲ್ಲಿ ಶಾಂತಿ ನೆಲೆಸಬೇಕು ಮತ್ತು ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಗಳು ಆಗಬೇಕು. ಆ ದೃಷ್ಟಿಕೋನದಲ್ಲಿ ನಾವು ಇವತ್ತು ಕೆಲಸವನ್ನು ಮಾಡ್ತೀವಿ. ಯಾವತ್ತು ನಾಮಪತ್ರ ಸಲ್ಲಿಸ್ತೀರಿ ಸರ್? ಯಾರ್ಯಾರು ಆಹ್ವಾನ ಕೊಟ್ಟಿದ್ದೀರಿ ಸರ್? ಇನ್ನ ಈಗ ಹೋಗಿ ವಿಚಾರಿಸಿ ನಾ ಹೇಳ್ತೀನಿ. ನೀವು ಇರ್ರಿ, ಬೇಕಾದ್ರೆ ಬರ್ತೀನಿ. ಸೊ ಇದಿಷ್ಟು ಶಾಮನೂರು ಶಿವಶಂಕರಪ್ಪನವರ ಪುತ್ರರು ಆಗಿರ್ತಕ್ಕಂಥ ತೋಟಗಾರಿಕಾ ಸಚಿವ SS ಮಲ್ಲಿಕಾರ್ಜುನ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಾಳೆ ಅಭ್ಯರ್ಥಿಗಳಿಬ್ರು ಕೂಡ ಉಮೇಶ್ ಮೇಟಿ ಹಾಗೇನೆ ಸಮರ್ಥ ಮಲ್ಲಿಕಾರ್ಜುನ್ ಇಬ್ರು ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. CM ಹಾಗೂ DCM ಅವರು ಕೂಡ ಬರ್ತಾರೆ, ಸಾಥ್ ಕೊಡಲಿದ್ದಾರೆ. ಬಾಗಲಕೋಟೆಯಲ್ಲೂ ಕೂಡ ಮೇಟಿ ಕುಟುಂಬದಲ್ಲೇ 3 ರಿಂದ 4 ಜನರು ಆಕಾಂಕ್ಷಿಗಳಿದ್ರು. ಅದರಲ್ಲಿ ಒಬ್ಬರಿಗೀಗ ಕಾಂಗ್ರೆಸ್ ಮಣೆ ಹಾಕಿದೆ. ಇನ್ನುಳಿದವರನ್ನ ಸಮಾಧಾನ ಮಾಡುವಂತಹ ಕೆಲಸವನ್ನ ಅವರವರೇ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ನಿನ್ನೆ ಕೂಡ ಕಾಂಗ್ರೆಸ್ ಮುಖಂಡರ ಮುಂದಾಳತ್ವದಲ್ಲಿ ಮೇಟಿಯ ಕುಟುಂಬಸ್ಥರ ಜೊತೆಗೆ ಒಂದಷ್ಟು ಮಾತುಕತೆಗಳಾಗಿತ್ತು. ಮಲ್ಲಿಕಾರ್ಜುನ್ ಮೇಟಿ ಕೂಡ ಆಕಾಂಕ್ಷಿಗಳಿದ್ರು, ಬಾಯಕ ಕೂಡ ಇದ್ರು. ಸೊ ಇವರನ್ನೆಲ್ಲರನ್ನ ಮುಂದಿಟ್ಕೊಂಡೇ ಇವರ ಒಂದು ನಿರ್ಧಾರದ
ನಂತರ ಈ ಒಂದು ಟಿಕೆಟ್ ಅನೌನ್ಸ್ ಆಗಿರೋದು ಬಾಗಲಕೋಟೆಯಲ್ಲಿ ನೋಡ್ತಾ ಹೋಗೋದಾದ್ರೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತ ಹೇಳ್ಕೊಂಡು ಅಲ್ಪಸಂಖ್ಯಾತರು ಡಿಮ್ಯಾಂಡ್ ಅನ್ನ ಮಾಡ್ತಾನೆ ಬಂದ್ರು. ಜಮೀರ್ ಅಹಮದ್ ಕೂಡ ಸರ್ಕಸ್ ಅನ್ನ ಮಾಡ್ತಾ ಬಂದ್ರು. ಎರಡೂ ಕಡೆ ಕೂಡ ನೆಕ್ ಟು ನೆಕ್ ಫೈಟ್ ಇರೋದು ನೋಡ್ತಾ ಹೋಗಬಹುದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ 3 ಜನ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಬೆಂಗಳೂರಿಂದ ಹೆಬ್ಬಾಕ ತಿಮ್ಮೇಗೌಡ ಇದ್ದಾರೆ, ದಾವಣಗೆರೆಯಿಂದ ಸಂಜಯ್, ಹಾಗೆಯೇ ಬಾಗಲಕೋಟೆಯಿಂದ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ಹೆಬ್ಬಾಕ ತಿಮ್ಮೇಗೌಡರನ್ನ ಮಾತನಾಡಿಸ್ತಾ ಹೋಗೋಣ. ಹೆಬ್ಬಾಕ ತಿಮ್ಮೇಗೌಡ್ರೆ, ಈಗ 2 ಕ್ಷೇತ್ರದ ಬೈ ಎಲೆಕ್ಷನ್ಗೆ ಅಭ್ಯರ್ಥಿಗಳು ಅನೌನ್ಸ್ ಆಗಿದೆ, ಪಟ್ಟಿ ರಿಲೀಸ್ ಮಾಡಿದ್ದಾರೆ. ಏನೆಲ್ಲ ಪ್ಲಸ್ ಮೈನಸ್ ಆಗುತ್ತೆ, ಏನೆಲ್ಲ ಸ್ಟ್ರಾಟಜಿನ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ? ಜಾತಿವಾರು ಲೆಕ್ಕಾಚಾರದ ಆಧಾರದ ಮೇಲೆ ಈ ಒಂದು ಇಬ್ಬರು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿರುವಂತದ್ದು ಧನುಶ್ರೀ. ಯಾಕಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಬಹುಸಂಖ್ಯಾತ ಅಂದ್ರೆ ಅಲ್ಲಿ ಪ್ರಾಬಲ್ಯವನ್ನ ಸಾಧಿಸಿದ್ರೆ, ಇತ್ತ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ವೀರಶೈವ ಲಿಂಗಾಯತ ಸಮುದಾಯ ಪ್ರಾಬಲ್ಯವನ್ನ ಸಾಧಿಸಿದೆ. ಎಸ್ಪೆಷಲಿ ಹೇಳಿ ಕೇಳಿ ದಿವಂಗತ ಶಾಮನೂರು ಶಿವಶಂಕರಪ್ಪನವರು ವೀರಶೈವ ಲಿಂಗಾಯತ ಸಮುದಾಯದ ಮೇಲೆ ಪ್ರಾಬಲ್ಯವನ್ನ ಸಾಧಿಸಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಏನಾದರೂ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಏನಾದರೂ ಟಿಕೆಟ್ ಅನ್ನ ಮಿಸ್ ಮಾಡಿದ್ದೇ ಆಗಿದ್ದಲ್ಲಿ ಅತ್ತ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಡೆತ ಬೀಳ್ಬಹುದು, ಅಂದ್ರೆ ಪಕ್ಷಕ್ಕೆ ಹಿನ್ನಡೆ ಆಗ್ಬಹುದು. ವೀರಶೈವ ಲಿಂಗಾಯತ ಮತಗಳು ಬಿಜೆಪಿ ಅತ್ತ ವಾಲುವಂತ ಒಂದು ಆತಂಕ ಸಹಜವಾಗಿದೆ. ಯಾಕಂತ ಹೇಳಿದ್ರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತ ವೀರಣ್ಣ ಚರಂತಿಮಠ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇತ್ತ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಒಂದು ಡ್ಯಾಮೇಜ್ ಆಗಬಾರ್ದು, ಅಂದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಹಂಚಿಕೆಯಿಂದ ಬಾಗಲಕೋಟೆಯನ್ನು ಕೂಡ ಕಳ್ಕೊಬಾರ್ದು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಇದೀಗ ರಾಜ್ಯ ಮತ್ತೆ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಹಳದಿ ತೂಗಿ ಲೆಕ್ಕಾಚಾರದಲ್ಲಿಯೇ ಇದೀಗ 2 ಕುಟುಂಬಗಳಿಗೂ ಕೂಡ ಅಂದ್ರೆ ಯಾರ್ಯಾರು ಈ ಹಿಂದೆ ಅಂದ್ರೆ HY ಮೇಟಿ ಕುಟುಂಬಕ್ಕೆ ಟಿಕೆಟ್ ಅನ್ನ ಬಾಗಲಕೋಟೆಯಲ್ಲಿ ಅನೌನ್ಸ್ ಮಾಡಿದ್ರೆ, ಇತ್ತ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅನೌನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಅಲ್ಲಿ ಅಲ್ಪಸಂಖ್ಯಾತ ಮುಖಂಡರನ್ನು ಕೂಡ ವಿಶ್ವಾಸಕ್ಕೆ ಪಡೆದುಕೊಂಡೇ ಈ ಒಂದು ಟಿಕೆಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಒಂದ್ ವೇಳೆ ಏನಾದ್ರೂ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಮಿಸ್ ಮಾಡಿ ಅಥವಾ ಏಕಾಏಕಿಯಾಗಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಘೋಷಣೆಯನ್ನ ಮಾಡಿದ್ರೆ ಅಲ್ಲಿ ಅಲ್ಪಸಂಖ್ಯಾತ ಮತಗಳು ವಿಭಜನೆ ಆಗುವಂತ ಒಂದು ಆತಂಕ ಇತ್ತು, ಅಂದ್ರೆ ಸಾಧ್ಯತೆಗಳಿದ್ವು. ತಡರಾತ್ರಿ ಇದೇ ಕಾರಣಕ್ಕೋಸ್ಕರವಾಗಿ ಏನು ಮುಸ್ಲಿಂ ಸಮುದಾಯದ ನಾಯಕರಾಗಿರ್ತಕ್ಕಂಥ ವಸತಿ ಸಚಿವ ಜಮೀರ್ ಅಹಮದ್ ಮತ್ತೊಂದು ಕಡೆಗೆ ಆ ಸಮುದಾಯದ ಶಾಸಕರುಗಳನ್ನು ಒಳಗೊಂಡಂತೆ SS ಮಲ್ಲಿಕಾರ್ಜುನ್ ಅವರನ್ನು ಕೂಡ ಒಂದು ಸಭೆಯಲ್ಲೇ ಕೂರಿಸಿಕೊಂಡು ಇಬ್ಬರನ್ನು ಮುಖಾಮುಖಿಯಾಗಿ ಮನವೊಲಿಸೋದ್ರ ಮುಖಾಂತರ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಆಗಿರ್ತಕ್ಕಂಥ ಸಚಿವ ಏನು ಸಮರ್ಥ ಶಾಮನೂರ್ ಅವರಿಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಮತ್ತೊಂದು ಕಡೆಯಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ HY ಮೇಟಿ ಕುಟುಂಬದಲ್ಲಿರ್ತಕ್ಕಂಥ ಅಸಮಾಧಾನವನ್ನ ಶಮನ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತಿಮವಾಗಿ ಕಿರಿಯ ಪುತ್ರರಾಗಿ ಅಂದ್ರೆ HY ಮೇಟಿರವರ ಕಿರಿಯ ಪುತ್ರ ಆಗಿರ್ತಕ್ಕಂಥ ಉಮೇಶ್ ಮೇಟಿರವರಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅಲ್ಲೂ ಕೂಡ ಆ ಒಂದು ಕುಟುಂಬದ ಒಡಕಿನ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಕೆಲವರು ಮುಂದಾಗಿದ್ರು ಅಂತ ಹೇಳಲಾಗ್ತದೆ. ನೋಡಿ, ಅಲ್ಲಿ ಬಹಳ ಮುಖ್ಯವಾಗಿ HY ಮೇಟಿ ಕುಟುಂಬವನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಟಿಕೆಟ್ ಕೊಡೋದಾದ್ರೆ ನನಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ವೀಣಾ ಕಾಶ್ಯಪ್ನವರ ಸೇರಿದಂತೆ ವೀರಶೈವ ಸಮುದಾಯದ ಕೆಲ ಆಕಾಂಕ್ಷಿಗಳು ಕೂಡ ಒತ್ತಾಯವನ್ನ ಮಾಡಿದ್ರು. ಸೊ ಹೀಗಾಗಿ ತಮ್ಮ ಸ್ವಜಾತಿಯಾಗಿರ್ತಕ್ಕಂಥ ಕುರುಬ ಸಮುದಾಯಕ್ಕೆ ಹಿನ್ನಡೆ ಆಗಬಾರ್ದು, ಮತ್ತೊಂದು ಕಡೆಗೆ ಆ ಒಂದು ಕುರುಬ ಅಂದ್ರೆ HY ಮೇಟಿ ಕುಟುಂಬ ರಾಜಕೀಯವಾಗಿ ನೇಪಥ್ಯಕ್ಕೆ ಸರಿಬಾರ್ದು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ CM ಸಿದ್ದರಾಮಯ್ಯನವರು ಇಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬವನ್ನ ಕೈ ಹಿಡಿಯೋದ್ರ ಮುಖಾಂತರ ಅಲ್ಲಿನ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ವೀರಶೈವ ಲಿಂಗಾಯತ ಮತಗಳನ್ನ ಹಿಡಿದಿಟ್ಟುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಇಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಏನು ಶ್ರೀನಿವಾಸ್ ಕರಿದಾಸಪ್ಪನವರು ಅಂದ್ರೆ ST ಸಮುದಾಯಕ್ಕೆ ಸೇರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅಲ್ಲಿ ವಾಲ್ಮೀಕಿ ಸಮುದಾಯ ಸೇರಿದಂತೆ ಅಹಿಂದ ಮತಗಳು ವಿಭಜನೆ ಆಗುವಂತ ಒಂದು ಲೆಕ್ಕಾಚಾರ ಆತಂಕ ಇತ್ತು ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಅಲ್ಲಿ ಅಂತದೊಂದು ಡ್ಯಾಮೇಜ್ ಆಗಬಾರ್ದು, ಕಾಂಗ್ರೆಸ್ಗೆ ಹಿನ್ನಡೆ ಆಗಬಾರ್ದು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಅಹಿಂದ ಸಮುದಾಯವನ್ನು ಒಗ್ಗೂಡಿಸುವಂತ ನಿಟ್ಟಲ್ಲಿ ನಾವಿದ್ದೀವಿ. ಮತ್ತೊಂದು ಕಡೆಗೆ ಮುಸ್ಲಿಂ ಸಮುದಾಯವನ್ನು ಮನವೊಲಿಸುವಂತ ಒಂದು ನಿಟ್ಟಿನಲ್ಲಿ ಮುಸ್ಲಿಂ ಸಮುದಾಯದ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಅವರಿದ್ದಾರೆ. ಇನ್ನು ವೀರಶೈವ ಲಿಂಗಾಯತ ಸಮುದಾಯವನ್ನ ಸೆಳೆಯುವಂತ ಒಂದು ನಿಟ್ಟಲ್ಲಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಈಗಾಗಲೇ ಆ ಸಮುದಾಯದ ಮೇಲೆ ಹಿಡಿತವನ್ನ ಸಾಧಿಸಿದೆ. ಹೀಗಾಗಿ ಅಲ್ಲಿ ನಿರಾಯಾಸವಾದಂತ ಒಂದು ಸುಲಭದ ಗೆಲುವನ್ನ ಸಾಧಿಸಬಹುದು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ರಾಜ್ಯ ನಾಯಕರಿದ್ದಾರೆ. ಮತ್ತೊಂದು ಕಡೆಗೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಹಿಂದ ಮತಗಳ ಕ್ರೋಢೀಕರಣದ ಜೊತೆಗೆ ವೀರಶೈವ ಲಿಂಗಾಯತ ಸಮುದಾಯದ ಒಂದಷ್ಟು ಮತಗಳನ್ನು ಸೆಳೆದಿದ್ರೆ ಗೆಲುವು ಸುಲಭ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಇದೀಗ 2 ಕ್ಷೇತ್ರಗಳಿಗೂ ಕೂಡ ಟಿಕೆಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ಸಂಪರ್ಕದಲ್ಲಿ ದಾವಣಗೆರೆಯಿಂದ ಸಂಜಯ್
ಹೇಳಿದ್ದಾರೆ. ಸಂಜಯ್, ಈಗಾಗಲೇ ಶಾಮನೂರು ಮೊಮ್ಮಗ ಸಮರ್ಥ್ಗೆ ಟಿಕೆಟ್ ಅನೌನ್ಸ್ ಆಗಿದೆ. ಮೊನ್ನೆ ಅಷ್ಟೇ ಒಂದು ಕಾನ್ಫಿಡೆನ್ಸ್ ಇತ್ತು ಅಂತ ಅನ್ಸುತ್ತೆ SS ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡೋ ಮೊದಲೇ ಬಿ ಫಾರಂ ಸಿಗೋ ಮೊದಲೇ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಬಟ್ ಇಲ್ಲಿ ಅಲ್ಪಸಂಖ್ಯಾತರ ಮತ ಕೂಡ ನಿರ್ಣಾಯಕ. ಸೊ ಅಲ್ಪಸಂಖ್ಯಾತರನ್ನು ಯಾವ ರೀತಿ ಮನವೊಲಿಸ್ತಾ ಇದ್ದಾರೆ ಅಂತ? ಎಸ್ ಧನುಶ್ರೀ, ಏನು ಸಾಕಷ್ಟು ಕ್ಲಿಷ್ಟಕರವಾಗುತ್ತೆ ಈ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಒಂದು ಆಯ್ಕೆ ಅಂತ ಹೇಳ್ಬೋದು ಕಾಂಗ್ರೆಸ್ಗೆ. ಯಾಕಂದ್ರೆ ಈಗಾಗಲೇ ಮುಸ್ಲಿಮರು ಕೂಡ ಒಂದಿಷ್ಟು ಹಲವು ವರ್ಷಗಳಿಂದ ಬೇಡಿಕೆ ಇಟ್ಟಿದ್ರು. ಅಂದ್ರೆ ಈ ಒಂದ್ ಬಾರಿನಾದ್ರೂ ನಮಗೆ ಕೊಡಿ ಅಂತ ಹೇಳಿ. ಅದರಲ್ಲೂ ಕೂಡ ಈ ಬಾರಿ ಏನ್ ಹಿರಿಯರ್ ಶಾಮನೂರು ಶಿವಶಂಕರಪ್ಪ ನಿಧನದ ಹಿನ್ನೆಲೆಯಲ್ಲಿ ಹಾಗಾಗಿ ನಮಗೆ ಬಿಟ್ಕೊಡಿ ಈ ಕ್ಷೇತ್ರವನ್ನ ಅಂತ ಹೇಳಿ ಸಾಕಷ್ಟು ದುಂಬಲನ ಬಿದ್ದರು. ಆದ್ರೆ ಎಲ್ಲ ಒಂದ್ ಕಡೆ ತಮ್ಮ ತಂದೆಯನ್ನ ಕ್ಷೇತ್ರ ಬಿಟ್ಕೊಡ್ಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ತಮ್ಮ ಮಗನಿಗೋಸ್ಕರ ಸಚಿವ SS ಮಲ್ಲಿಕಾರ್ಜುನ್ ಅವರು ಮಗನಿಗೆ ಕೊಡಿಸ್ಬೇಕಂತ ಸಾಕಷ್ಟು ಪಟ್ಟ ನೀಡಿದ್ರು. ಅದರಂತೆ ಇವತ್ತು ಕೂಡ ಅಧಿಕೃತವಾಗಿ ಘೋಷಣೆ ಆಗಿದೆ. ಏನು ಸಮರ್ಥ್ ಅವರು ಇದೇ ವೇಳೆ ಏನು ದೇವಸ್ಥಾನಕ್ಕೆ ಬಂದಿದ್ರು, ದೇವಸ್ಥಾನಕ್ಕೆ ದರ್ಶನ ಮಾಡಿದಂತೆ ಇಲ್ಲಿ ಅನೌನ್ಸ್ ಕೂಡ ಆಗಿರುವಂತದ್ದು. ಹೀಗಾಗಿ ಸಾಕಷ್ಟು ನಮ್ ಕಡೆಗೆ ಸಾಕಷ್ಟು ದೈವ ಭಕ್ತಿ ಎಲ್ಲ ಕೂಡ ಇದೆ. ಹಾಗಾಗಿ ಗೆಲುವು ಖಚಿತ ಅಂತ ಹೇಳಿ ಸಮರ್ಥ್ ಅವರು ಈಗಾಗಲೇ ಹೇಳಿದ್ದಾರೆ. ಎಲ್ಲ ಒಂದ್ ಕಡೆ ಈಗ ಈ ಮುಸ್ಲಿಮ್ಸ್ ಅವರ ನಡೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾದ್ರೆ ಈಗ ಒಂದ್ ಕಡೆ ನಾವು ಬಂಡಾಯವಾಗಿ ಹೇಳ್ತೀವಿ, ಒಂದ್ ವೇಳೆ ಅವ್ರಿಗೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಆದ್ರೆ ನಾವು ಬಂಡಾಯ ಹೇಳೋದು 100% ಅಂತ ಈಗಾಗಲೇ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಹೀಗಾಗಿ ಏನು ಇವತ್ತು ಸಂಜೆ ಕೆಲವರು ಒಂದಿಷ್ಟು ಮೀಟಿಂಗ್ ಗಳನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನು ಮೀಟಿಂಗ್ ಮಾಡಿದ ನಂತರ ಏನು ಮುಂದೆ ನಾಮಪತ್ರ ಸಲ್ಲಿಕೆ ಮುಂದಾಗ್ತಾರ ಅಥವಾ ಏನು ಇಬ್ರು ಒಂದ್ಗೂಡಿ ಹೋಗ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಸಚಿವ ಮಲ್ಲಿಕಾರ್ಜುನ್ ಕೂಡ ಯಾಕಂದ್ರೆ ಅವರ ಸಮುದಾಯದ ಏನು ಸಚಿವರಾದಂತಹ ಶಾಸಕರು ಜಮೀರ್ ಅಹಮದ್ ಇರ್ಬೋದು, ಶಾಸಕರುಗಳಿರ್ಬೋದು, ಎಲ್ಲರೂ ಕೂಡ ಒಗ್ಗೂಡಿಸಿ ಒಮ್ಮತದಿಂದ ಈಗ ಒಂದು ಆಯ್ಕೆ ಆಗಿದೆ ಅಂತ ಹೇಳಲಾಗ್ತದೆ. ಹೀಗಾಗಿ ಏನು ಮಲ್ಲಿಕಾರ್ಜುನ್ ಅವರು ಬೆಂಗಳೂರಲ್ಲಿ ಬಂದಾದ ನಂತರ ಏನಿಲ್ಲಿ ಸಮುದಾಯದ ಮುಸ್ಲಿಂ ಸಮುದಾಯದ ಮುಖಂಡರುಗಳ ಮನೆಗಳಿಗೆ ಭೇಟಿ ನೀಡಿ ಅವ್ರನ್ನೆಲ್ಲರನ್ನು ಓಲೈಸುವಂತಹ ಕೆಲಸವನ್ನ ಮಾಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಧನುಶ್ರೀ. ಓಕೆ ಸಂಜಯ್, ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಆಗಿರುವಂತಹ ಸಮರ್ಥ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಈಗ ಕಾನ್ಫಿಡೆನ್ಸ್ ಐತಿ ಜನದ ಮೇಲೆ, ಜನ ನಮ್ಮನ್ನ ಈಗ ಎಲ್ಲ ಸಾಕಷ್ಟು ಗೊಂದಲ ಇತ್ತು, ನಿವಾರಣೆ ಇಲ್ರಿ ಏನೂ ಗೊಂದಲ ಇಲ್ರಿ. ಯಾಕಂದರೆ ನಾವು ತಿಳಿದಂಗೆ ಯಾವಾಗಲೂ ಪ್ರತಿ ಎಲೆಕ್ಷನ್ ನೀವು ನೋಡ್ರಿ ಆಸ್ಪಿರೆಂಟ್ಸ್ ಭಾಳ ಜನ ಇರ್ತಾರೆ. ಆಮೇಲೆ ಆಸ್ಪಿರೆಂಟ್ಸ್ ಅವರು ಕೇಳ್ತಾರೆ, ಅದರಲ್ಲಿ ಏನೂ ತಪ್ಪಿಲ್ಲ. ಕೊನೆಗೆ ಪಾರ್ಟಿ ಯಾರು ಸಮರ್ಥ ವ್ಯಕ್ತಿ ಇದ್ದಾರೆ, ಯಾರು ಗೆಲ್ಬೋದು ಅವರಿಗೆ ಕೊಡ್ತಾರೆ, ಯಾರು ಊರನ್ನ ಮುಂದುವಯ್ತಾರೆ ಅವರಿಗೆ ಕೊಡ್ತಾರೆ. ಡೆಫಿನೆಟ್ಲಿ ಸರ್, ಎಲ್ಲರೂ ಅಲ್ಲೇ ಹೊಟ್ಸ್ಬಿಡ್ಸಂದ್ರಿ, ಎಲ್ಲರೂ ನನ್ನ ಊರಿನ ಮಗ ಅಂತಲೇ ಹೇಳ್ತಾರೆ. ಈ ಸತಿ ಕಾಂಗ್ರೆಸ್ ಗೆದ್ದೆ ಗೆಲ್ತದೆ. ಇಲ್ಲಿ ಎಲ್ಲ ವರ್ಗದ ಹುಡುಗರು ಇದ್ದಾವೆ, ಎಲ್ಲ ವರ್ಗದ ಹುಡುಗರು ಇದ್ದಾವೆ. ಹ್ಞೂ ರೀ, ನಮ್ಮ ಹುಡುಗರಲ್ಲಿ ಅವೆಲ್ಲ ನಡೆಯಲ್ರಿ. ನಾವೀಗ ಇವರೆಲ್ಲರ ಮನೆಗೆ ಹೋದ್ರೆ ಒಂದೇ ತಟ್ಟೆನಲ್ಲಿ ತಿಂತೀನಿ. ಹೌದು. ಹಾಗೆಯೇ ಬಾಗಲಕೋಟೆಯಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈಗ ಬಾಗಲಕೋಟೆ ಬೈ ಎಲೆಕ್ಷನ್ಗೂ ಕೂಡ ಟಿಕೆಟ್ ಅನೌನ್ಸ್ ಆಗಿದೆ. ಸೊ ಮೇಟಿ ಕುಟುಂಬದಲ್ಲಿ ಆಕಾಂಕ್ಷಿಗಳಿದ್ರು. ಈಗ ಉಮೇಶ್ ಮೇಟಿ ಅವರಿಗೆ ಮಣೆ ಹಾಕೋದಕ್ಕೆ ಪ್ರಮುಖ ಕಾರಣಗಳು ಏನೇನು? ಸೊ ಆ ಕುಟುಂಬಸ್ಥರಲ್ಲಿ ಮನವೊಲಿಕೆ ಕೆಲಸಗಳು ಆಗ್ತಾ ಇದೆಯಾ ಹೇಗೆ? ಧನುಶ್ರೀ, ಪ್ರಮುಖವಾಗಿ ಮೇಟಿ ಕುಟುಂಬದಲ್ಲಿ ಇದ್ದಂತಹ ಅಸಮಾಧಾನ, ಭಿನ್ನಾಭಿಪ್ರಾಯ ಏನು ಟಿಕೆಟ್ ಅನ್ನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡುವಂತ ಸಂದರ್ಭದಲ್ಲಿ ಎಚ್.ವೈ. ಮೇಟಿ ಅವರ ಪುತ್ರಿ ಮಹಾದೇವಿ ಮೇಟಿ ಅವರು ಕಡಾಖಂಡಿತವಾಗಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ನಾನು ಬಂಡಾಯವಾಗಿ ಸ್ಪರ್ಧೆಯನ್ನ ಮಾಡೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಇಲ್ಲಿ ಈಗ ಕೊನೆ ಹಂತದಲ್ಲಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಆಗಿರೋದ್ರಿಂದಾಗಿ ಅಂತಹ ಇಲ್ಲೇನು ಅಸಮಾಧಾನ ಇತ್ತು ಎಲ್ಲವನ್ನು ಕೂಡ ತಣಿಸುವಂತ ಕೆಲಸವನ್ನ ಈ ಹಿಂದೆ ಇಲ್ಲಿರ್ತಕ್ಕಂಥ ನಾಯಕರಾಗಿರ್ಬೋದು ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದಂತೆ ಕಾಣಿಸ್ತಾ ಇದೆ. ಈಗಷ್ಟೇನು ಟಿಕೆಟ್ ಘೋಷಣೆ ಆದ ಬಳಿಕ ಕಾಂಗ್ರೆಸ್ ಕಚೇರಿಗೆ ಆಗಮಿಸುವ ಸಂದರ್ಭದಲ್ಲಿ ಒಂದೇ ವಾಹನದಲ್ಲಿ ಮಲ್ಲಿಕಾರ್ಜುನ್ ಮೇಟಿ ಆಗಿರ್ಬೋದು, ಉಮೇಶ್ ಮೇಟಿ ಆಗಿರ್ಬೋದು, ಅದೇ ರೀತಿಯಾಗಿ ಬಾಯಕ ಮೇಟಿ ಅವರು ಒಟ್ಟಿಗೆ ಬಂದಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಕೂಡ ಹೇಳಿರುವಂತದ್ದು ಪ್ರಮುಖವಾಗಿ ಮಹಾದೇವಿ ಮೇಟಿ ಅವರು ಕೂಡ ಪರೋಕ್ಷವಾಗಿ ಒಂದು ಬೇಡಿಕೆಯನ್ನು ಮುಂದಿಟ್ಟಿದ್ರು. ಆ ಒಂದು ಬೇಡಿಕೆ ಈಡೇರದಂತ ಕಾಣಿಸ್ತಾ ಇದೆ. ಇಲ್ಲಿ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಚರ್ಚೆ ಏನಾಗ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಆರೋಪಗಳನ್ನ ಮಾಡಿದ್ರು. ಇಲ್ಲಿ ಮೂರನೇ ವ್ಯಕ್ತಿಗಳ ಹಸ್ತಕ್ಷೇಪ ಆಗುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಅವರನ್ನ ಟಿಕೆಟ್ಗಾಗಿ ಪರಿಗಣಿಸಬಾರದು. ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಟ್ಟ ಸಂದರ್ಭದಲ್ಲಿ ಸ್ವತಂತ್ರವಾಗಿ ಅಧಿಕಾರವನ್ನು ನಡೆಸ್ತಾರೆ ಅನ್ನೋ ಭರವಸೆ ಇದೆ. ಆ ಹಿನ್ನೆಲೆಯಲ್ಲಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಟ್ಟರೆ ನಾನು ಈ ಒಂದು ಬಂಡಾಯ ಸ್ಪರ್ಧೆಯ ಬಗ್ಗೆ ಅಭಿಮಾನಿಗಳೊಂದಿಗೆ ಚರ್ಚಿಸಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅನ್ನುವಂತ ಹಿನ್ನೆಲೆಯಲ್ಲಿ ಹೇಳಿದ್ರು. ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋಂಥದ್ದು ಏನು ಕಳೆದ 2 ದಿನಗಳಿಂದ ಏನೋ ಭರವಸೆಗಳು ಸಿಕ್ಕಿತ್ತು. ಅದೇ ಹಿನ್ನೆಲೆಯಲ್ಲಿ ಮಹಾದೇವಿ ಮೇಟಿ ಅವರು ಕೂಡ ತಟಸ್ಥವಾಗಿ ಇರುವಂತದ್ದು. ಇದರೊಟ್ಟಿಗೆ ಈಗ ಕೊನೆ ಹಂತದಲ್ಲಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ. ಈ ಒಂದು ಟಿಕೆಟ್ ಘೋಷಣೆ ಮಾಡುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಸರ್ವೆಯನ್ನ ಮಾಡಲಾಗಿದೆ. ಇಲ್ಲಿ ಜಿಲ್ಲೆಯ ನಾಯಕರಾಗಿರ್ಬೋದು, ಮುಖಂಡರುಗಳು ಮತ್ತು ಕಾರ್ಯಕರ್ತರ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಈ ಒಂದು ಅಭಿಪ್ರಾಯ ಸಂಗ್ರಹದ ಮೇರೆಗೆ ಸರ್ವೆ ಆಧಾರವಾಗಿ ಈ ಒಂದು ಟಿಕೆಟ್ ಅನ್ನ ಇಲ್ಲಿ ಘೋಷಣೆ ಮಾಡಿದ್ದಾರೆ. ಸದ್ಯಕ್ಕೆ ಇದೀಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರಾನೇರಿ ಪೈಪೋಟಿ ಕಂಡು ಬರುತ್ತೆ. ಅದೇ ಹಿನ್ನೆಲೆಯಲ್ಲಿ ಏನು
ಬಾಗಲಕೋಟೆಯಲ್ಲಿ ಈ ಒಂದು ಗೆಲುವಿಗಾಗಿ ಇದು ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಈ ಒಂದು ಕ್ಷೇತ್ರ ಪ್ರತಿಷ್ಠೆಯನ್ನು ಪಡ್ಕೊಂಡಿರೋದ್ರಿಂದಾಗಿ ಏನು ಆಪ್ತರಾಗಿದ್ದಂತಹ HY ಮೇಟಿ ಅವರ ಪುತ್ರನನ್ನ ಗೆಲ್ಲಿಸಲೇಬೇಕಾದಂತಹ ಹೊಣೆಗಾರಿಕೆ ಸಿದ್ದರಾಮಯ್ಯ ಮೇಲೆ ಕೂಡ ಇರುವಂತದ್ದು. ಅದೇ ಹಿನ್ನೆಲೆಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಇದೀಗ ನಾಳೆ 23ನೇ ತಾರೀಕಿಗೆ ನಾಮಪತ್ರ ಸಲ್ಲಿಸೋದಕ್ಕೆ ಸ್ವತಃ ಸಿದ್ದರಾಮಯ್ಯನವರೇ ಬರ್ತಾ ಇದ್ದಾರೆ. ನಾಳೆ ಉಮೇಶ್ ಮೇಟಿ ಅವರು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಅದಾದ ಬಳಿಕ ಇಲ್ಲಿ ಚುನಾವಣೆ ಪ್ರಚಾರದ ಭರಾಟೆ ಕೂಡ ಎರಡೂ ಪಕ್ಷದಿಂದ ಆರಂಭಗೊಳ್ಳುವಂತದ್ದು. ಧನುಶ್ರೀ, ಮಂಜುನಾಥ್, ಹಾಗೇನೆ ಈ ಒಂದು ಕ್ಷೇತ್ರದಲ್ಲಿ ನೆಕ್ ಟು ನೆಕ್ ಫೈಟ್ ಅಂತೂ ಇದ್ದೇ ಇದೆ. ಸೊ ಜಾತಿವಾರು ಲೆಕ್ಕಾಚಾರಗಳು ನೋಡ್ತಾ ಹೋಗೋದಾದ್ರೆ ಧನುಶ್ರೀ, ಪ್ರಮುಖವಾಗಿ ಈ ಒಂದು ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಬಹಳಷ್ಟು ಅಳದು ತೂಗಿ ಲೆಕ್ಕಾಚಾರವನ್ನು ಹಾಕಿರುವಂತದ್ದು. ಇಲ್ಲಿ ಅಹಿಂದ ಮತಗಳೊಂದಿಗೆ ಲಿಂಗಾಯತ ಮತಗಳನ್ನ ಒಟ್ಟುಗೂಡಿಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯತ್ನ ಆದಂತೆ ಕಾಣಿಸ್ತಾ ಇತ್ತು. ಅದೇ ಹಿನ್ನೆಲೆಯಲ್ಲಿನೇ ಏನು ಟಿಕೆಟ್ ಘೋಷಣೆಗೂ ಮುನ್ನ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡಾಗಿರುವಂತಹ ಪ್ರಕಾಶ್ ತಪ್ಶೆಟ್ಟಿ ಅವರಿಗೆ ನಿಗಮ ಮಂಡಳಿ ಸ್ಥಾನವನ್ನ ಕೊಟ್ಟು ಅಲ್ಲಿ ಲಿಂಗಾಯತ ಸಮುದಾಯವನ್ನ ಸಮಾಧಾನ ಪಡಿಸುವಂತ ಕೆಲಸ ಆಗಿತ್ತು. ಅದಾದ ಬಳಿಕ ಮಲ್ಲಿಕಾರ್ಜುನ್ ಮೇಟಿ ಅಥವಾ ಉಮೇಶ್ ಮೇಟಿ ಅವರ ನಡುವೆ ಟಿಕೆಟ್ ಪೈಪೋಟಿ ನಡೆದಿತ್ತು. ಈ ಒಂದು ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಒಂದಿಷ್ಟು ಅಸಮಾಧಾನಗಳು ಭುಗಿಲೇಳುವಂತ ಸಾಧ್ಯತೆ ಇತ್ತು. ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಬಣಗಳಾಗಿ ಗುರುತಿಸಿಕೊಂಡಿರೋದ್ರಿಂದಾಗಿ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋಂಥದ್ದು ಒಂದು ಬಣದ ವಾದ ಆಗಿದ್ರೆ, ಆ ಒಂದು ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋಂಥದ್ದು ಮತ್ತೊಂದು ಬಣವಾದ ವಾದ ಆಗಿತ್ತು. ಅದರಲ್ಲಿ ಆ ಒಂದು ಏನು ಪರ ವಿರೋಧ ಚರ್ಚೆ ನೋಡುವಂತ ಸಂದರ್ಭದಲ್ಲಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೈ ತಪ್ಪಿದ್ರೆ ಇಲ್ಲಿ ಸಾಕಷ್ಟು ಅಸಮಾಧಾನವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಕಾಂಗ್ರೆಸ್ಗೆ ಬರ್ತಾ ಇತ್ತು. ಆ ಒಂದು ವಿಚಾರವನ್ನ ಮನಗಂಡು ಇದೀಗ ಕೊನೆ ಹಂತದಲ್ಲಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಜಾತಿ ಲೆಕ್ಕಾಚಾರದ ಆಧಾರದ ಮೇಲೆ ನೋಡುವಂತ ಸಂದರ್ಭದಲ್ಲಿ ಸಹಜವಾಗಿ ಬಾಗಲಕೋಟೆಯಲ್ಲಿ ಕುರುಬ ಸಮುದಾಯದ ಮತಗಳು ಸುಮಾರು 35,000 ಇದೆ ಅನ್ನುವಂತಹ ಮಾಹಿತಿ ಇದೆ. ಅದೇ ಹಿನ್ನೆಲೆಯಲ್ಲಿ ಇಲ್ಲಿ ಕುರುಬ ಸಮುದಾಯ ಆಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು ಮತ್ತು ಅಹಿಂದ ಮತಗಳು, ಅದರ ಜೊತೆಗೇನೆ ಲಿಂಗಾಯತ ಮತಗಳು, ಈ ಎಲ್ಲಾ ಮತಗಳನ್ನ ಕ್ರೋಢೀಕರಿಸಿ ಇಲ್ಲಿ ಗೆಲುವಿಗೆ ಏನೆಲ್ಲ ಬೇಕು ಆ ಒಂದು ತಂತ್ರಗಾರಿಕೆಯನ್ನ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಸಿದ್ಧವಾಗಿದೆ. ಮತ್ತೊಂದು ಕಡೆ ಇಲ್ಲಿ ಬಿಜೆಪಿಗೆ ಈ ಒಂದು ಕ್ಷೇತ್ರದಲ್ಲಿ ಹಿಂದುತ್ವ ಮತ್ತು RSS ನ ಬಲ ಇರೋದ್ರಿಂದಾಗಿ ಸಹಜವಾಗಿ ಅವರು ಹಿಂದುತ್ವ ಆಧಾರದ ಮೇಲೆ ಚುನಾವಣೆ ಎದುರಿಸ್ತಾರೆ. ಇದೇ ಒಂದು ಅಂಶಗಳನ್ನ ಇಟ್ಕೊಂಡು ಇದೀಗ ಕಾಂಗ್ರೆಸ್ ಪಕ್ಷ ತನ್ನದೇ ಆದಂತಹ ಒಂದು ಲೆಕ್ಕಾಚಾರವನ್ನು ಹಾಕೊಂಡು ಇಲ್ಲಿ ಸತೀಶ್ ಜಾರಕಿಹೊಳಿಗೆ ಚುನಾವಣೆ ನೇತೃತ್ವವನ್ನು ಕೊಟ್ಟಿರುವಂತದ್ದು. ಈಗಾಗಲೇ 2 ತಿಂಗಳು 3 ತಿಂಗಳಿಂದ ಕೂಡ ಚುನಾವಣೆಗೆ ಬೇಕಾದಂತಹ ಸಿದ್ಧತೆಗಳು ಸಿದ್ಧವಾಗ್ತಾ ಇರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಹೆಬ್ಬಾಕ ತಿಮ್ಮೇಗೌಡ್ರೆ, ಹಾಗೇನೆ ಸಂಜಯ್, ಹಾಗೇನೆ ಮಂಜು, ತಮ್ಮೆಲ್ಲ ಮಾಹಿತಿಗಾಗಿ. ಕೊನೆ ಹಂತಕ್ಕೆ ಬಂದು ನಿಂತಿದ್ಯಾ ಇರಾನ್ ಮತ್ತು ಇಸ್ರೇಲ್ನ ಈ ಮಹಾಯುದ್ಧ? ಕದನ ವಿರಾಮಕ್ಕೆ ಮುಂದಾಗ್ತಿದ್ಯಾ ಅಮೆರಿಕ ಸರ್ಕಾರ ಅನ್ನುವಂತಹ ಪ್ರಶ್ನೆಗಳು. ಯಾಕಂದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಡ್ತಿರುವಂತಹ ವಿವಿಧ ಬಗೆಯ ಹೇಳಿಕೆಗಳು ಇದಕ್ಕೆ ಕಾರಣ ಆಗ್ತಿದೆ. ಮುಂದಿನ ಕ್ರಮಗಳ ಬಗ್ಗೆ ಚಿಂತಿಸ್ತಿದೆಯಂತೆ ಟ್ರಂಪ್ ಸರ್ಕಾರ. ಕದನ ವಿರಾಮಕ್ಕೆ ಹಾಗಾದ್ರೆ ಟ್ರಂಪ್ ಮುಂದಾದ್ರ ಅನ್ನುವಂಥ ಪ್ರಶ್ನೆ. ಯುದ್ಧವನ್ನ ಇದೇ ರೀತಿ ಮುಂದುವರಿಸೋದಾ ನಿಲ್ಸೋದಾ ಅಂತ ಚರ್ಚೆ ನಡೀತಾ ಇದೆ. ಯಾಕಂದ್ರೆ ಇರಾನ್ ಪುಟ್ಟ ರಾಷ್ಟ್ರ, ಏನೂ ಮಾಡೋಕ್ಕಾಗಲ್ಲ, ನಾವು ಯುದ್ಧವನ್ನ ಹೇರಿದ್ರೆ ಅವರು ಸುಮ್ಮನಿರ್ತಾರೆ ಅಂತ ಇವ್ರು ಅನ್ಕೊಂಡಿದ್ರು. ಬದಲಾಗಿ ಇರಾನ್ ಪ್ರತಿದಾಳಿಯನ್ನ ಮಾಡ್ತಾ ಇದೆ. ತೆರೆಮರೆಯಲ್ಲಿ ಅಮೆರಿಕ ರಾಯಭಾರಿಗಳು ಸಂಧಾನವನ್ನ ಮಾಡ್ತಾ ಇದ್ದಾರೆ. ಮಾತುಕತೆ ನಡೆಸುವಂತ ಸಾಧ್ಯತೆ ಕೂಡ ಇದೆ. ತೆರೆಮರೆಯಲ್ಲಿ ಕಸರತ್ತುಗಳು ನಡೀತಾ ಇದೆ ಯುದ್ಧವನ್ನ ನಿಲ್ಲಿಸುವಂತ ವಿಚಾರಕ್ಕೆ. ಇರಾನ್ನ ಜೊತೆಗೆ ಶಾಂತಿ ಮಾತುಕತೆಗೆ ವೇದಿಕೆ ಸಿದ್ಧತೆ ಆಗ್ತಿದೆಯಾ? ಹಾಗಾದ್ರೆ ಹರ್ಮುಜ್ ಜಲಸಂಧಿ ಮುಕ್ತಕ್ಕೆ ಇರಾನ್ ಒಪ್ಪಬೇಕು. ಈಗಾಗಲೇ ವಿಶ್ವದಾದ್ಯಂತ ಅಲ್ಲೋಲ ಕಲ್ಲೋಲವೇ ಉಂಟಾಗ್ತಿದೆ. ತೈಲವನ್ನು ಹೊತ್ತಿರುವಂತಹ, ಗ್ಯಾಸ್ಗಳನ್ನು ಹೊತ್ತಿರುವಂತಹ ಈ ಹಡಗುಗಳೇನಿದೆ ಹರ್ಮುಜ್ನಲ್ಲೇ ಲಂಗರು ಹಾಕೊಂಡು ನಿಂತ್ಕೊಂಡಿದೆ. ಯಾವುದೇ ರೀತಿಯ ವ್ಯಾಪಾರ ವಹಿವಾಟುಗಳು ಆಗ್ತಿಲ್ಲ. ಆರ್ಥಿಕವಾಗಿ ವಿಶ್ವದಲ್ಲಿ ಹಲವಾರು ರಾಷ್ಟ್ರಗಳಿಗೆ ಪೆಟ್ಟನ್ನ ಕೊಡ್ತಾ ಇದೆ ಇರಾನ್. ಈ ರೀತಿಯಾಗಿ ಹರ್ಮುಜ್ ಜಲಸಂಧಿ ತೆರೆಯೋಕೆ ಟ್ರಂಪ್ ಆಗ್ರಹ ಮಾಡ್ತಾ ಇರೋದು. ಪರಮಾಣು ಒಪ್ಪಂದ ನಿಯಮಗಳನ್ನ ಪಾಲನೆ ಮಾಡಬೇಕು. ಹರ್ಮುಜ್ ತೆರೆಯದಿದ್ರೆ ಭೀಕರ ದಾಳಿಯನ್ನ ಮಾಡ್ತೀವಿ ಅಂತ ಹೇಳ್ಕೊಂಡು ವಾರ್ನಿಂಗ್ ಅನ್ನ ಟ್ರಂಪ್ ಕೊಟ್ಟಿರೋದು. ನಾವು ವಿದ್ಯುತ್ ಘಟಕಗಳನ್ನ ಟಾರ್ಗೆಟ್ ಮಾಡ್ತೀವಿ, ಅತಿ ದೊಡ್ಡ ಘಟಕದಿಂದಲೇ ದಾಳಿಯನ್ನು ನಾವು ಆರಂಭ ಮಾಡ್ತೀವಿ ಅಂತ ಹೇಳ್ಕೊಂಡು ಇರಾನ್ಗೆ ವಾರ್ನಿಂಗ್ ಕೊಡ್ತಾ ಇದೆ. ಇರಾನ್ ಸೇನಾ ಶಕ್ತಿಗೆ ಜಗತ್ತೇ ವಿಸ್ಮಯ ಆಗೋಗಿದೆ, ಇನ್ಕ್ಲೂಡಿಂಗ್ ಟ್ರಂಪ್. ಇರಾನ್ ಬಳಿ 4,000 ಕಿಲೋಮೀಟರ್ ಸಾಗುವಂತಹ ಕ್ಷಿಪಣಿ ಕೂಡ ಇದೆ. ಇದರಿಂದೆಲ್ಲ ಅಮೆರಿಕ ಮತ್ತು ಇಸ್ರೇಲ್ ಬೆಚ್ಚಿ ಬಿದ್ದಿದೆ ಇರಾನ್ನ ಒಂದು ಶಕ್ತಿಯನ್ನ ನೋಡ್ಬಿಟ್ಟು. ಅನಿಲ ಘಟಕ ಆಯ್ತು, ತೈಲ ಘಟಕ ಆಯ್ತು, ಈಗ ಅಣು ಸ್ಥಾವರಗಳ ಸರದಿ ಟಾರ್ಗೆಟ್ ಮಾಡೋಕೆ ಈಗ ಇಲ್ಲಿ ಪ್ಲಾನ್ ಮಾಡ್ಕೊಳ್ತಾ ಇದೆ ಇಸ್ರೇಲ್ ಮತ್ತು ಅಮೆರಿಕ. ಇರಾನ್ನ ನಟಂಜ್ ಸ್ಥಾವರಕ್ಕೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಇಸ್ರೇಲ್ನ ಡಿಬೋನ್ ಘಟಕದ ಮೇಲೆ ಇರಾನ್ ಕೂಡ ದಾಳಿ ಮಾಡ್ತಾ ಇರೋದು. ದಾಳಿ ಪ್ರತಿದಾಳಿಗಳು ಆಗ್ತಾನೇ ಇದೆ. ಪರಮಾಣು ಘಟಕಗಳ ಮೇಲೆ ದಾಳಿ ಆಗ್ತಾ ಇದೆ. ಆತಂಕ ಎದುರಾಗಿದೆ. ಯಾಕಂದ್ರೆ ಪರಮಾಣು ಘಟಕಗಳ ಮೇಲೆ ಅಟ್ಯಾಕ್ ಆದ್ರೆ ಅಲ್ಲಿಂದ ವಿಕಿರಣಗಳು ಹೊರಸೂಸುತ್ತೆ. ವಿಕಿರಣಗಳ ಸೋರಿಕೆಯಿಂದಾಗಿ ಯಾವ ರೀತಿ ಅನಾಹುತಗಳಾಗುತ್ತೆ ಅನ್ನೋದು ನಾವು ಹಿಂದೆ ಹಿರೋಶಿಮಾ ನಾಗಸಾಕಿಯ ಒಂದು ಅಟ್ಯಾಕ್ನಿಂದಾಗಿ ದಶಕಗಳೇ ಕಳೆದ್ರೂ ಕೂಡ ಅಲ್ಲಿ ಈಗಲೂ ಕೂಡ ಅದರ ಎಫೆಕ್ಟ್ ಅದೇ ರೀತಿ ಇದೆ.
ಅಷ್ಟು ಮಟ್ಟಿಗೆ ಈ ಒಂದು ಪರಮಾಣುವಿನ ವಿಕಿರಣದಿಂದಾಗಿ ಅನಾಹುತಗಳಾಗುತ್ತೆ. ಜನರೇಷನ್ನೇ ಸರ್ವನಾಶ ಆಗಿ ಹೋಗುತ್ತೆ. ಸೊ ಈಗ ಇಲ್ಲಿ ತೈಲ ಘಟಕ ಆಯಿತು, ಅನಿಲ ಘಟಕ ಆಯಿತು, ಎಲ್ಲ ಘಟಕ ಆಯಿತು. ಈಗ ಅಣುಸ್ಥಾವರಗಳ ಘಟಕಗಳ ಸರದಿ ಆಗಿಬಿಟ್ಟಿದೆ. ಅದರ ಮೇಲೆ ಇರಾನ್ ಮತ್ತು ಇಸ್ರೇಲ್ ದಾಳಿ ಪ್ರತಿದಾಳಿಗಳು ಮಾಡ್ತಾನೆ ಇದೆ. ಹಾಲು ಖರೀದಿಯ ಮೇಲೂ ಕೂಡ ಸಿಲಿಂಡರ್ ಗ್ಯಾಸ್ ಎಫೆಕ್ಟ್ ತಡ್ತಾ ಇದೆ. ಹಾಲು ಕಾಯಿಸೋಕೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗ್ತಾ ಇರೋದು. ಹಾಲು ಖರೀದಿ ಮೇಲೂ ಕೂಡ ಸಿಲಿಂಡರ್ ಗ್ಯಾಸ್ ಎಫೆಕ್ಟ್. ಎಲ್ಲಾ ವಲಯದಲ್ಲೂ ಕೂಡ ಈ ಗ್ಯಾಸ್ ಅಭಾವದಿಂದ ಎಫೆಕ್ಟ್ ಆಗ್ತಾನೆ ಇದೆ. ಹಾಲು ಕಾಯಿಸೋಕೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ. 25% ಹಾಲು ಖರೀದಿ ಕಡಿತಗೊಳಿಸಿದ್ದಾರೆ ಮಾಲೀಕರು. ಅಂದ್ರೆ ಹಾಲನ್ನಾದ್ರೂ ಅಟ್ಲೀಸ್ಟ್ ಬೇಯಿಸಿ ಮಾಡ್ಬೇಕಂದ್ರೆ ಗ್ಯಾಸ್ ಬೇಕು. ಸೊ ಹಾಗಾಗಿ ಬೆಂಗಳೂರಿನ ಹೋಟೆಲ್ಗಳಲ್ಲಿ ಹಾಲು ಖರೀದಿ ಕಡಿತ ಆಗಿದೆ. ಒಂದು ದಿನಕ್ಕೆ 2.50 ಲಕ್ಷ ಅಂದ್ರೆ 2.5 ಲಕ್ಷ ಲೀಟರ್ ಹಾಲು ಖರೀದಿ ಮಾಡ್ತಾ ಇದ್ರು ಹೋಟೆಲ್ ಮಾಲೀಕರು, ಚಿಕ್ಕ ಚಿಕ್ಕ ಕೆಫೆಯವರು. ಸೊ ಇವರೆಲ್ಲರೂ ಕೂಡ ಹಾಲು ಖರೀದಿ ಮಾಡುವುದನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ. ಹೋಟೆಲ್ಗಳಿಂದ 25% ಖರೀದಿ ಏನಿದೆ ಕಡಿತ ಆಗಿ ಹೋಗಿದೆ. ಒಂದು ದಿನಕ್ಕೆ ಅಂದಾಜು 6.5 ಲಕ್ಷದಷ್ಟು ಹಾಲು ಬೆಂಗಳೂರು ನಗರದಲ್ಲಿ ಮಾರಾಟವಾಗುತ್ತಿದೆ. ಇದರಲ್ಲಿ 2.5 ಲಕ್ಷದಷ್ಟು ಹಾಲನ್ನು ನಮ್ಮ ಆಹಾರ ಉದ್ಯಮವೇ ಖರೀದಿಸುತ್ತಿದೆ. ಈ ಗ್ಯಾಸ್ ಶಾರ್ಟೇಜಿಂದ ಸುಮಾರು 25% ಹಾಲು ಖರೀದಿಯನ್ನು ಕಡಿಮೆ ಮಾಡಲಾಗಿದೆ. ಪಠ್ಯಪುಸ್ತಕದ ದರ ಏರಿಕೆಯಿಂದ ಹಿಂದೆ ಸರಿದಿದೆ ಸರ್ಕಾರ. ಪಠ್ಯಪುಸ್ತಕದ ದರ ಏರಿಕೆಯ ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಗೊಂಡಿತ್ತಲ್ಲ, ಆ ಒಂದು ನಿರ್ಧಾರದಿಂದ ಈಗ ರಾಜ್ಯ ಸರ್ಕಾರ ಹಿಂದೆ ಸರಿದಿದೆ. 50% ದರ ಏರಿಸುವ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರ ವಾಪಸ್ ಪಡ್ಕೊಂಡಿರುವಂಥದ್ದು. ಸರ್ಕಾರದ ವಿರುದ್ಧ ಖಾಸಗಿ ಶಾಲೆಗಳ ಒಕ್ಕೂಟ ಕಿಡಿಕಾರಿತ್ತು. ಕಳೆದ ವರ್ಷ 25% ದರ ಏರಿದ್ರು. ಅದಾದ ಮೇಲೆ ಈ ಬಾರಿಯೂ ಕೂಡ 50% ದರ ಏರಿಕೆ ಮಾಡ್ತೀವಿ ಅಂತ ಹೇಳ್ಕೊಂಡು ಪ್ರಸ್ತಾಪವನ್ನ ಇಟ್ಟಿದ್ರು. ಸೊ ಈ ಒಂದು ನಿರ್ಧಾರ ಏನಿದೆ ಸರ್ಕಾರದ ನಿರ್ಧಾರಕ್ಕೆ ಖಾಸಗಿ ಶಾಲೆಗಳ ಒಕ್ಕೂಟ, ಪೋಷಕರು ಎಲ್ಲರೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದೀಗ ದರ ಏರಿಕೆ ಪ್ರಸ್ತಾವನೆಯನ್ನ ವಾಪಸ್ ಪಡೆದಿದೆ ಶಿಕ್ಷಣ ಇಲಾಖೆ. ಯಾಕಂದ್ರೆ ಕಳೆದ ವರ್ಷ 25%, ಈ ವರ್ಷ ಮತ್ತೆ 50% ಮಾಡ್ತೀವಿ ಅಂತ ಹೇಳಿದ್ರು. ಭಾರಿ ವಿರೋಧ ಕೂಡ ವ್ಯಕ್ತವಾಗಿತ್ತು. ಒಂದೊಳ್ಳೆಯ ಬೆಳವಣಿಗೆ ಇದು. ಸಿನಿಮೀರಾ ಸ್ಟೈಲ್ನಲ್ಲಿ ಲ್ಯಾಂಬೋರ್ಗಿನಿ ಕಾರನ್ನ ಡ್ರಿಫ್ಟಿಂಗ್ ಮಾಡಲಾಗಿತ್ತು. ಫಿಲ್ಮ್ ಸ್ಟೈಲ್ನಲ್ಲಿ ಲ್ಯಾಂಬೋರ್ಗಿನಿ ಕಾರನ್ನ ತೆಗೆದುಕೊಂಡು ಬಂದು ಮಧ್ಯ ರಸ್ತೆಯಲ್ಲಿ ಕಾರ್ ಡ್ರಿಫ್ಟಿಂಗ್ ಮಾಡಿದ್ರು. ಈ ವಿಡಿಯೋ ಭಾರಿ ವೈರಲ್ ಆಗಿತ್ತು ಬೆಂಗಳೂರಿನಲ್ಲಿ. ಲ್ಯಾಂಬೋರ್ಗಿನಿ ಡ್ರಿಫ್ಟಿಂಗ್ ಮಾಡಿದ್ ಯಾರು ಗೊತ್ತಾ ಹಾಗಾದ್ರೆ? ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ. ಈಗ ರಿಕ್ಕಿ ರೈ ವಿರುದ್ಧ ಕಾರು ಡ್ರಿಫ್ಟಿಂಗ್ ಆರೋಪ ಕೇಳಿ ಬರ್ತಾ ಇದೆ. ಅವರದ್ದೇ ಕಾರು ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಕುಂಬ್ಳೆ ಸರ್ಕಲ್ನಲ್ಲಿ ಡ್ರಿಫ್ಟಿಂಗ್ ಮಾಡಿದ್ದ ರಿಕ್ಕಿ ರೈ. ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರಿಂದ ಕಾರನ್ನ ಸದ್ಯಕ್ಕೆ ಸೀಸ್ ಮಾಡಲಾಗಿದೆ. KA 05NR 0009 ನಂಬರ್ನ ಲ್ಯಾಂಬೋರ್ಗಿನಿ ಕಾರ್ ಇದಾಗಿತ್ತು. ರಿಕ್ಕಿ ರೈಗೆ ಈಗಾಗಲೇ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗೋಕೆ ಸೂಚನೆ ಕೊಡಲಾಗಿದೆ. ಕಾರ್ ನಂಬರ್ ಸಮೇತ RTOಗೆ ಪತ್ರ ಬರೆದಿದ್ದಾರೆ ಪೊಲೀಸರು. ಕಾರ್ನ ಡಾಕ್ಯುಮೆಂಟ್ಸ್ ಯಾರ ಹೆಸರಲ್ಲಿದೆ ಅಂತ ಪರಿಶೀಲನೆ ಮಾಡಲಾಗ್ತಿದೆ. ಮೇಲ್ನೋಟಕ್ಕಿದು ರಿಕ್ಕಿ ರೈ ಗಾಡಿ. ರಿಕ್ಕಿ ರೈಯೇ ಅಲ್ಲಿ ಕಾರನ್ನ ತೆಗೆದುಕೊಂಡು ಬಂದು ಡ್ರಿಫ್ಟಿಂಗ್ ಮಾಡಿದ್ರು. ಹೊಸ ಕಾರ್ ಬೇರೆ, ಅವರೇ ಡ್ರಿಫ್ಟಿಂಗ್ ಮಾಡಿದ್ರು. ರಿಕ್ಕಿ ರೈಗೆ ಇಲ್ಲಿ ಇನ್ವಾಲ್ವ್ ಆಗಿರೋದು ಅಂತ ಹೇಳ್ಕೊಂಡು ಮಾಹಿತಿ ಸಿಗ್ತಾ ಇದೆ. ಕಂಪ್ಲೇಂಟ್ ಆಗಿದೆ. ಕಾರ್ನ ನಂಬರ್ ಪ್ಲೇಟ್ ಕೂಡ ಸಿಕ್ಕಿದೆ. ಆ ನಂಬರ್ ಪ್ಲೇಟ್ ಆಧರಿಸಿ ಈ ಕಾರ್ ಯಾರಿಗೆ ಸೇರಿರೋದು ವಿಚಾರಣೆಗೆ ಹಾಜರಾಗಬೇಕು ಅಂತ ರಿಕ್ಕಿ ರೈಗೆ ನೋಟಿಸ್ ಅನ್ನ ಕೊಡಲಾಗಿದೆ. ನಿನ್ನೆ ಕುಂಬಳೆ ಸರ್ಕಲ್ನಲ್ಲಿ ಡ್ರಿಫ್ಟಿಂಗ್ ಆಗಿರೋದು ರಾಜಾರೋಷವಾಗಿ. ಬೆಂಗಳೂರು ಅಂದ್ರೆ ಹೇಳಿ ಕೇಳಿ ಟ್ರಾಫಿಕ್ ಸಿಟಿ ಅಂತಾನೆ ಫೇಮಸ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಅಂಥದ್ರಲ್ಲಿ ಈತ ಬಂದು ಈ ರೀತಿ ಡ್ರಿಫ್ಟಿಂಗ್ ಮಾಡ್ತಿರೋದು ಎಷ್ಟು ಸರಿ ಅಂತ ಹೇಳ್ಕೊಂಡು ಸಾರ್ವಜನಿಕ ವಲಯದಲ್ಲಿ ಭಾರಿ ಟೀಕೆಗೂ ಕೂಡ ಗುರಿಯಾಗಿತ್ತು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈ ಕಾರ್ ಡ್ರಿಫ್ಟಿಂಗ್ ಮಾಡ್ತಿದ್ದು ಎಕ್ಸಾಕ್ಟ್ಲಿ ರಿಕ್ಕಿ ರೈ ಅನ್ನುವಂತ ಮಾಹಿತಿ ಏನಾದ್ರು ಸಿಗ್ತಾ ಇದೆಯಾ ಎಕ್ಸಾಕ್ಟ್ಲಿ? ಖಂಡಿತವಾಗ್ಲೂ ಧನುಶ್ರೀ, ಯಾಕಂದ್ರೆ 2 ದಿನಗಳ ಹಿಂದೆ ಅನಿಲ್ ಕುಂಬ್ಳೆ ಸರ್ಕಲ್ ನಲ್ಲಿ ಐಷಾರಾಮಿ ಕಾರ್ ಒಂದು ಡ್ರಿಫ್ಟಿಂಗ್ ಮಾಡ್ತಿರುವಂತ ವಿಡಿಯೋ ಎಲ್ಲಾ ಕಡೆನೂ ಕೂಡ ವೈರಲ್ ಆಗಿತ್ತು. ಪೊಲೀಸರು ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂತಾರೆ. ಯಾಕಂದ್ರೆ ಈ ರೀತಿಯಾಗಿ ಐಷಾರಾಮಿ ಕಾರ್ ಒಂದು ಡ್ರಿಫ್ಟಿಂಗ್ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಆ ಒಂದು ಕಾರನ್ನ ಪತ್ತೆ ಮಾಡುವಂತ ಒಂದು ಕೆಲಸನ ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಅನಿಲ್ ಕುಂಬ್ಳೆ ಸರ್ಕಲ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಅಲ್ಲಿ ಆ ಒಂದು ಕಾರ್ ಎಲ್ಲೆಲ್ಲಿ ಸಂಚಾರ ಮಾಡಿತ್ತು ಅಲ್ಲಿರುವಂತಹ CC ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನ ಸಂಗ್ರಹ ಮಾಡ್ಕೊಂಡು ನೋಡಿದಂತಹ ವೇಳೆಯಲ್ಲಿ ರಿಕ್ಕಿ ರೈ ಒಂದು ಕಾರ್ ನಿಲ್ಸುವಂತದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಸದ್ಯಕ್ಕೆ ರಿಕ್ಕಿ ರೈಗೆ ಈಗಾಗಲೇ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದ್ದಾರೆ.
ಆದ್ರೆ ಈ ಒಂದು ಕಾರ್ಗೆ ಸಂಬಂಧಪಟ್ಟಂತ ಸೂಕ್ತವಾದ ದಾಖಲಾತಿಗಳನ್ನು ಕೂಡ ಅಷ್ಟೇ ಪೊಲೀಸ್ ಸ್ಟೇಷನ್ಗೆ ತಗೊಂಡು ಬರೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದು. ಸದ್ಯಕ್ಕೆ ರಿಕ್ಕಿ ರೈಯಿಂದ ಯಾವುದೇ ರೀತಿಯಂತ ಪ್ರತಿಕ್ರಿಯೆ ಕೂಡ ಇಲ್ಲಿವರೆಗೂ ಬಂದಿಲ್ಲ. ಬದಲಾಗಿ ಅವರ ಅಡ್ವೊಕೇಟ್ ನ ಮುಖಾಂತರವಾಗಿ ಒಂದಷ್ಟು ದಾಖಲಾತಿಗಳನ್ನು Okay. ಒದಗಿಸುವುದಾಗಿ ಈಗಾಗಲೇ ರಿಕ್ಕಿ ರೈ ಕೂಡ ಅಷ್ಟೇ ಹೇಳಿರುವಂತಹದ್ದು ಧನುಷ್. ಓಕೆ, ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಮಾಹಿತಿಗಾಗಿ.